ನಾನೀಗ ಟೈಮ್ ಎಷ್ಟು ಅಂತ ಹೇಳ್ತೀನಿ, ನೀವು ಗಾಬರಿ ಆಗಿಬಿಡ್ತೀರಾ. ಎಷ್ಟೋ ಟೈಮ್ ಇವಾಗ 5:30 ನೋಡಿ ಎಷ್ಟು ಬ್ರೈಟ್ ಆಗಿದೆ. ಏನಕ್ಕೆ ಹಿಂಗೆ ಸಾಯ್ತಾರೆ ಇವರು. ಋಷಿಕೇಶ್ ನಟರಾಜ್ ಚೌಕ್ ಅಂತ ಬರುತ್ತೆ ಸರ್ಕಲ್, ಇದು ನೋಡಿ ಇದೆ. ಈ ಸರ್ಕಲಿಂದನೇ ಆಲ್ಮೋಸ್ಟ್ ಕೇದಾರ್ನಾಥ್ ಕಡೆ ಹೋಗೋ ಬಸ್ಸಲ್ಲ ಇಲ್ಲಿಂದನೇ ಹೋಗೋದು. ಆಮೇಲೆ ಕೇದಾರ್ನಾಥ್ಗೆ ನೋಡಿ ನಾವು ನೆನ್ನೆ ಬಂದ್ವಲ್ಲ ಡೆಲ್ಲಿಯಿಂದ ಮತ್ತು ಬಂದ್ವಲ್ಲ, ಆ ಥರ AC ಬಸ್ಸು ದೊಡ್ಡ ಬಸ್ ಯಾವುದೂ ಹೋಗಲ್ಲ. ಇಲ್ಲಿರೋ ಲೋಕಲ್ ಟ್ರಾವೆಲ್ಸು, ಮೋಸ್ಟ್ ಫೆಮಿಲಿಯರ್ ಟ್ರಾವೆಲ್ಸ್ ಇರೋದು ಇಲ್ಲಿ ದೇವಭೂಮಿ ಟ್ರಾವೆಲ್ಸ್ ಅಂತ. ಅವ್ರು ಮನು ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ. ವೆಲ್ಕಮ್ ಬ್ಯಾಕ್. ಈಗ ರೂಮ್ಗೆ ಹೋಗಿ ರೂಮಿಂದ ಸುಮ್ಮನೆ ಇವೆಲ್ಲ ರಾಫ್ಟಿಂಗ್ ಅಂತೂ ಆಗಿಲ್ಲ, ಅಟ್ಲೀಸ್ಟ್ ಪ್ಲೇಸ್ ನೋಡೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಈಗ ನಮ್ಮ ಥರ ಹಿಂಗಿದೆ, ನಮ್ಮ ಬೈಕ್ ಹಿಂಗಿದೆ ನೋಡಿ. ಇಲ್ಲಿ ನೋಡಿ, ಇದು ಮೋಸ್ಟ್ಲಿ ಇಲ್ಲೇನೋ ಡ್ಯಾಮ್ ಏನೋ ಮಾಡ್ತಿದ್ದಾರೆ. ಈ ಕಡೆ ಫುಲ್ ವಾಟರ್ ಸ್ಟಾಪ್ ಮಾಡಿಬಿಡ್ತಾರೆ. ಸ್ಟಾಪ್ ಮಾಡಿಬಿಟ್ಟು ಅಲ್ಲಿಂದ ಡೈವರ್ಟ್ ಮಾಡಿದ್ದಾರೆ ವಾಟ್ರನ್ನ. ಅಲ್ಲಿ ವಾಟರ್ ಹರಿತಾ ಇದೆ ನೋಡಿ, ಇದು ವಾಟರ್ ಹರಿತಾ ಇದೆ. ಇದೆಲ್ಲ ಫುಲ್ಲು ಕ್ಯಾಂಪ್ ಸೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಕ್ಯಾಂಪ್ ಸೈಟು. ರಾಫ್ಟಿಂಗ್ ಅವರೆಲ್ಲ ನೋಡು, ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ರಾಫ್ಟಿಂಗ್ ಮಾಡ್ತಾ ಇರ್ತಾನೆ. ಅಲ್ಲಿ ಹೇಳ್ದಂಗೆ ಸ್ಕೈ ಬ್ಲೂ ಕಲರ್ ವಾಟರ್ ಎಲ್ಲ ಇಲ್ಲ, ಇದೆಲ್ಲ ಫುಲ್ ಮಣ್ಣು ವಾಟರ್ ಅಷ್ಟೇ. ಸುಮ್ಮನೆ ಅದು ವಾಟರ್ ಲೆವೆಲ್ ಇನ್ನೂ ಹೈ ಇರುತ್ತೆ, ತುಂಬ ಲೋ ಇದೆ. ತುಂಬ ಲೋ ಇದೆ ವಾಟ್ರು. ಗಂಗಾ ಪ್ಯೂರ್ ಅಂತಾರೆ ನೋಡ್ರೆ, ಪಾಪ ಮಣ್ಣು ಇಟ್ಬಿಟ್ಟು. ಸೊ ಅಲ್ಲಿ ಕಾಣ್ತಿರೋದು ಇಂಡಿಯಾಸ್ ಹೈಯೆಸ್ಟ್ ಬಂಜಿ ಜಂಪಿಂಗು. 117 ಮೀಟರ್ಸ್ ಇದೆ. ಇನ್ನು 2 ಇದೆ, ಒಂದೊಂದು ಹೈಟ್ ಇದೆ. ಬಟ್ ಇದು ಮಾತ್ರ ಇಂಡಿಯಾಸ್ ಹೈಯೆಸ್ಟ್ ಬಂಜಿ ಜಂಪಿಂಗ್, 117 ಮೀಟರ್ಸ್ ಮೇಲ್ ಕಾಣ್ತಾ ಇರೋದು. ಇಲ್ಲಿ ಪ್ರಾಪರಾಗಿ ಕಾಣಿಸ್ತಿಲ್ಲ. ಇಲ್ಲೆಲ್ಲ ಸ್ಲೈಡ್ ಆಗಿರೋದೇ ತೋರಿಸ್ತೀವಿ ಬನ್ನಿ. ಮಾನ್ಸೂನ್ ಬಂದರೆ ಇಲ್ಲೆಲ್ಲ ಸ್ಲೈಡ್ ಆಗಿರೋದು. ಇದು ಫುಲ್ಲು ಸ್ಲೈಡ್ ಆಗಿ ರೋಡೇ ಮುಚ್ಚೋಗ್ಬಿಡುತ್ತೆ. ಇಲ್ಲಿ ಇದೆಲ್ಲ ಸ್ಲೈಡ್ ಆಗಿರೋದು ಮೇಲಿಂದ. ಯಾಕೆಂದರೆ ನೋಡಿ ಹಿಂಗೆ ಮಣ್ಣು ತೆಗಿತಾರೆ ಮಧ್ಯ, ಅದು ಏನು ಮಾಡುತ್ತೆ, ಎಲ್ಲ ಸ್ಲೈಡಾಗಿ ಫುಲ್ ಬಂದ್ಬಿಟ್ಟಿದೆ. ಟ್ರಾಫಿಕ್ ಯಾರು ಹೇಳಿದ್ದು ಬರೀ ಕೊಡೈಕೆನಾಲಲ್ಲಿ ಊಟಿಲಿ ಟ್ರಾಫಿಕ್ ಅಂತ? ಇದು ರಿಯಲ್ ಟ್ರಾಫಿಕ್ಕು. 12 ಕಿಲೋಮೀಟ್ರು. ಹೀಗೆ ಜಾಮ್ ಮಾಡೋದು ನಮ್ಮ ಜನ. ಪೊಲೀಸ್ ಬಂದು ಆಲ್ರೆಡಿ ಮಾಡಿದ್ದಾನೆ, ಇನ್ನೊಂದು ಲೈನ್ ಬೇರೆ ಮಾಡ್ತಾನೆ. ಥರ್ಡ್ ಲೈನ್ ಮಾಡ್ಬಿಟ್ಟು ಪೊಲೀಸ್ ಹತ್ರ ಉಗಿಸ್ಕೊಬೇಕಲ್ಲ. ಆಗಲೇ ಇಲ್ಲೊಂದು ಪಾಪ ಆ್ಯಂಬುಲೆನ್ಸ್ ಸಿಗಾಕೊಂಡ್ಬಿಟ್ಟಿತ್ತು. ಅವರಿಂದನೇ ಮಿಲ್ಟ್ರಿ ಅವರು ಇದ್ದರು, ಅದೇನು ಮಾಡಿದ್ರು. ಸೊ ಬಾಬಾಸನ್ ರೋಡ್. ರಿಷಿಕೇಶನ್ ಕರೆಂಟ್ ಸಿಚುಯೇಷನ್ ಬರೀ ಟ್ರಾಫಿಕ್ ಅಷ್ಟೇ. ಮೇಲೆ ಹೇಳ್ತೀನಿ, ಈ ರಿವರ್ ಬೆಡ್ ಇದೆಲ್ಲ ಇದೆಲ್ಲ ಫುಲ್ ಕವರ್ ಆಗುತ್ತೆ. ಇದ್ರ ಹೈಟಿಗೆ ಬರುತ್ತೆ, ಅಲ್ಲಿ ಹೈಟಿಗೆ ಬರುತ್ತೆ ವಾಟ್ರು. ಅಲ್ಲಿ ನೋಡಿದ್ರೆ ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೈಟಿಗೆ ಬರುತ್ತೆ ವಾಟ್ರು. ಬಟ್ ನೋಡಿ ಫುಲ್ಲು ಹೋಗ್ಬಿಡುತ್ತೆ ಕೆಳಗಡೆ. ಅದಕ್ಕೆ ಅದು ವಾಟರ್ ಕಲರ್ ಹಾಕೊಳ್ಳೋದಾಗಿರೋದು. ಇನ್ಸ್ಟಾಗ್ರಾಮರ್ಸು ಬರೀ ಕೇದಾರ್ನಾಥ್ ಅಂತಾರೆ. ಸೊ ಇಲ್ಲಿ ಋಷಿಕೇಶಲ್ಲಿ ಆಲ್ಮೋಸ್ಟ್ ಎಲ್ಲೋದ್ರೂ ಇವಾಗ ಎಲ್ಲ ಕಡೆನೂ ಹೊಸದಾಗಿ ರಿನೋವೇಟ್ ಮಾಡ್ತಿದ್ದಾರೆ. ಇದು ಲಕ್ಷ್ಮಣ್ ಝೂಲಾ ಫ್ಲೈಓವರ್, ಇದು ರಿನೋವೇಟ್ ಮಾಡ್ತಿದ್ದಾರೆ, ಓಪನ್ ಇಲ್ಲ. ಬಟ್ ಇದ್ರ ಬಗ್ಗೆ ಯಾರೂ ಹೇಳೋಕ್ಕೆ ಹೋಗಲ್ಲ. ನೋಡಿ ಲಕ್ಷ್ಮಣ್ ಝೂಲಾ ಫುಲ್ ಕ್ಲೋಸ್ ಆಗಿದೆ. ಯಾರಿಗೂ ರಾಮ್ ಝೂಲಾ ಕ್ಲೋಸು, ಲಕ್ಷ್ಮಣ್ ಝೂಲಾ ಕ್ಲೋಸು. ಆಲ್ಮೋಸ್ಟು ಋಷಿಕೇಶಲ್ಲಿ ಯಾವುದೂ ಓಪನ್ ಆಗಿಲ್ಲ. ರಾಫ್ಟಿಂಗ್ ಕೂಡ ಅಷ್ಟೇ, ವಾಟ್ರ್ ಇಲ್ಲ. ಇದು ಸ್ಟ್ರೀಟ್ಸ್ ಆಫ್ ಲಕ್ಷ್ಮಣ್ ಝೂಲಾ ನೋಡಿ, फुल्लू ಕೆಂಪು ए मैग्नेट है हाँ सब मैग्नेट उठगा
ಇದು ಬೇಕಾ ಇದು ಬೇಕಾ ಏ ಇದು ಎಲ್ಲೆಲ್ಲೋ ಗಂಗಾ ದರ್ಶನ್ ಹರಿದ್ವಾರ ಇದು ಹರಿದ್ವಾರ ಹಾಂ ಹರಿದ್ವಾರ ಇದು ಎತ್ಕೋ ಇದು ಎತ್ಕೋ ಎರಡು ಎತ್ಕೋ ಅಷ್ಟೇ ಎರಡಕ್ಕೂ ಹೋಗಿದ್ವಲ್ಲ ಋಷಿಕೇಶ್ ಇಲ್ಲಿ ರಾಮಜುಲ ತಗೊಂಡ ನೋಡಿ ಗಂಗಾ ಆರತಿ ನೋಡೋಣ ಅಂದ್ಕೊಂಡ್ವಿ ಬಟ್ ನಮ್ಮ ಲಕ್ಕಿ ಇರಲಿಲ್ಲ ಮಿಸ್ ಆಗೋಯ್ತು ಬಟ್ ಇವಾಗ ಎಷ್ಟು ಟೈಮು ಅಂದರೆ 8 ಗಂಟೆ 8:45 ಆಗೋಗಿದೆ ಗಂಗಾ ಆರತಿ ಮಾಡೋ ಜಾಗ ಇದು ನೋಡಿ ಎಲ್ಲಿದೆ ಫುಲ್ ಕ್ರೌಡ್ ಹೆವಿ ಆಗಿದೆ ಬಟ್ ಅವಾಗ ಬಂದಿದ್ರೆ ಇನ್ನೂ ಕ್ರೌಡ್ ಜಾಸ್ತಿ ಇರೋದು ಇಲ್ಲೆಲ್ಲ ಫಿಲ್ ಮಾಡ್ಕೊಂಡು ಹೋಗ್ತಾರೆ ಹಂಗವ ಗಂಗಾ ನದಿ ಹರಿತಾ ಇದೆ ಅಲ್ಲೆಲ್ಲ ನೋಡಿದ್ರೆ ಹೆಣ ಎಲ್ಲ ಸುಡ್ತವ್ರೆ ಗಂಗೆ ನೀರೆಲ್ಲಿದೆ ಅಲ್ಲಿ ಹರ್ಕೊಂಡು ಹೋಗ್ತಾ ಇದೆ ದೊಡ್ಡ ಹೊಳೆ ಅಲ್ಲಿ ನೋಡಿ ಅಲ್ಲಿ ದೊಡ್ಡದಾಗಿ ಬೆಂಕಿ ಕಾಣ್ತಿದ್ಯಲ್ಲ ಅಲ್ಲಿ ಹೆಣ ಸುಡ್ತಾ ಇದ್ದಾರೆ ಇಲ್ಲೆಲ್ಲ ಹಂಗೆ ನೀರೊಳಗೆ ಹಾಕ್ಬಿಡ್ತಾರೆ ಆಫ್ ಮಾಡಿ ಸೊ ಋಷಿಕೇಶು ಆಲ್ಮೋಸ್ಟ್ ಈಗ ಕಂಪ್ಲೀಟ್ ಆಯಿತು ಅನ್ನೋದಕ್ಕಿಂತ ಇನ್ಕಂಪ್ಲೀಟ್ ಆಯಿತು ತುಂಬ ಟ್ರಾಫಿಕ್ಕು ತುಂಬ ಇದಾಗೋಯ್ತು ಜನ ಆಗೋಯ್ತು ಅಂದರೆ ಆನ್ ಟೈಮ್ ಬಂದು ನಾವು ಆನ್ ಟೈಮು ಏನೂ ಮಾಡೋಕ್ಕಾಗಲಿಲ್ಲ ರಾಫ್ಟಿಂಗು ಆಗಲಿಲ್ಲ ಗಂಗಾ ಆರತಿ ನೋಡೋಕ್ಕಾಗಲಿಲ್ಲ ಬಟ್ ಹೆಂಗೋ ಅದು ಇದು ನೋಡ್ಕೊಂಡ್ರಿ ನಮಗೆ ರಾಮಜುಲ ಲಕ್ಷ್ಮಣಜುಲ ಆಮೇಲೆ ಅದು ಗಂಗಾ ರಿವರು ಆಮೇಲೆ ಗಂಗಾ ಆರತಿ ಬಿಡ್ತಾರಲ್ಲ ಮಾಡ್ತಾರಲ್ಲ ಅಲ್ಲೆಲ್ಲ ಹೋಗಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ ಆಮೇಲೆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಎಲ್ಲ ಹೇಳ್ತೀನಿ ಬಟ್ ಈಗಿನ ಲೈವ್ ಎಕ್ಸ್ಪೀರಿಯೆನ್ಸ್ ಹೆಂಗೆ ಹೇಳ್ಬಿಡ್ತೀನಿ ಫಸ್ಟು ಈಗ ನಾವು ಟೈಮು 5 ಗಂಟೆ ಆಯಿತು ನಾನು ರೂಮ್ ಚೆಕ್ಔಟ್ ಮಾಡಿದಾಗ 4 ಗಂಟೆ ಯೂಶ್ವಲಿ ಯಾರಾದರೂ ಬಂದರೆ ದಯವಿಟ್ಟು ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಬಂದರೆ ಬೈಕ್ ರೆಂಟ್ ತೊಗೊಬಿಡಿ ಬಿಕಾಸ್ ಆಟೋ ವೆಯ್ಟ್ ಮಾಡ್ತೀನಿ ಆಟೋ ತೊಗೋತೀನಿ ಆಟೋ ಓಡಾಡ್ತೀನಿ ಅಂದರೆ ಇದೆಲ್ಲ ಚಾನ್ಸೇ ಇಲ್ಲ ಬಿಕಾಸ್ ನಿನ್ನೆ ನಾವು ಬಂದಬೇಕಾದ್ರೆ ಈ 16 ಕಿಲೋಮೀಟ್ರು ಇಲ್ಲಿ ಋಷಿಕೇಶಿಂದ ಶಿವಪುರಿ ನಾವು ಸ್ಟೇ ಮಾಡಿದ್ದು ಫುಲ್ಲು ಘಾಟ್ ರೋಡ್ ಹೆಂಗಿದೆ ಅಂತ ಹೇಳಿದ್ರೆ 16 ಕಿಲೋಮೀಟ್ರು ಬೈಕಲ್ಲಿ ಹೋಗ್ಬೇಕಂದ್ರೆ 1.5 ಅವರ್ ಬೇಕು ಆ ಟ್ರಾಫಿಕಲ್ಲಿ ಇವಾಗ ನಾವು ಬೆಳಗ್ಗೆ 4:15 ಬಿಟ್ಟಿದ್ದು ಇಲ್ಲ 5 ಗಂಟೆ ಆಗಿದೆ ಇವಾಗ 40 ಮಿನಿಟ್ಸ್ ಸಾಕು ಘಾಟ್ ರೋಡು ಏನು 16 ಕಿಲೋಮೀಟ್ರಿಗೆ 40 ಮಿನಿಟ್ಸ್ ಬೇಕು ಆಮೇಲೆ ಪೆಟ್ರೋಲ್ ಕೂಡ ನಿಮಗೆಲ್ಲೂ ಸಿಗೋದಿಲ್ಲ ಇಲ್ಲಿ ಪೆಟ್ರೋಲ್ ಸಿಗೋಲ್ಲ ಪೆಟ್ರೋಲ್ ಅಂತೂ ನಂದು ಬೈಕ್ ಫಿಲ್ ಮಾಡ್ಕೊಂಡಿದ್ದೆ ಬರ್ಬೇಕಾದ್ರೆ ಒಂದು 150 ರೂಪಾಯಿಗೆ ಸಾಕು ಬಂದ್ಬಿಟ್ಟು ಆಮೇಲೆ ನೈಟು ಸುಮ್ಮನೆ ಸುತ್ತಾಡಿದ್ದೀನಿ ಬೈಕ್ ಪೆಟ್ರೋಲ್ ಕಡೆ ಬಿಡಿದೆ ಆಮೇಲೆ ಸ್ಟೇ ಅವತ್ತು ರಿಕ್ವೆಸ್ಟ್ ಮಾಡಿಕೊಂಡು ಹೆಂಗೋ ಹಂಗೆ ಗಾಡಿ ಬೇಡಿ ಒಂದು ಅರ್ಧ ಲೀಟ್ರು ಡಬಲ್ ಹೇಳ್ಕೊಟ್ಟೆ 50 ರೂಪಾಯಿ ಪೆಟ್ರೋಲ್ಗೆ 100 ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ತುಂಬ ಡಿಫಿಕಲ್ಟ್ ಇರುತ್ತೆ ತುಂಬ ಘಾಟ್ ರೋಡ್ ಇರುತ್ತೆ ಪೆಟ್ರೋಲ್ ಸಿಗೋಲ್ಲ ನಿಮಗೆ ಆಮೇಲೆ ಎ ಟಿ ಎಮ್ಸು ನಾನು ನೋಡ್ದಂಗೆ ಒಂದು 2 ಕಡೆ ಅಷ್ಟೇ ಎ ಟಿ ಎಮ್ಸ್ ಇರೋದು ಆ 2ರಲ್ಲೂ ಕ್ಯಾಶ್ ಇರಲಿಲ್ಲ ನಿಮ್ಗೆ ಕ್ಯಾಶ್ ಬೇಕಂತ ಸಿಗೋದೇ ಇಲ್ಲ ಸೊ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಎಷ್ಟು ಬೇಕೋ ಅಷ್ಟು ಕ್ಯಾಶ್ ಡ್ರಾ ಮಾಡಿ ಇಟ್ಕೊಬಿಡಿ ಬಿಕಾಸ್ ನೀವು ಎಲ್ಲರೂ ಕ್ಯಾಶೇ ಬೇಕು ಅಂತ ಕೇಳ್ತಾರೆ ಸೊ ಯಾರು ಫೋನ್ಪೇ ಮಾಡಿಸ್ಕೋತಾರೆ ಪರವಾಗಿಲ್ಲ ಬಟ್ ಕೆಲವರು ನೀವೇನಾದ್ರು ತೊಗೋಬೇಕಾದ್ರೆ ಕ್ಯಾಶ್ ಪ್ರಿಫರ್ ಮಾಡ್ತಾರೆ ಕ್ಯಾಶ್ ಕೊಟ್ಬಿಡಿ ಅಂತಾರೆ ಸೊ ಕ್ಯಾಶ್ ಇರಲೇಬೇಕು ಬಿಡಿ ಕ್ಯಾಶ್ ಇಲ್ದಿರೋ ಕಷ್ಟ ಆಗುತ್ತೆ ಕೆಲವೊಂದು ಕಡೆ ಯು ಕ್ಯಾನ್ ಡೂ ಫೋನ್ಪೇ ಗೂಗಲ್ ಪೇ ಅಥವಾ ಕೇರಳ ಸೊ ಕ್ಯಾಶ್ ಪ್ರಿಫರೆನ್ಸ್ ಇರಲೇಬೇಕು ಈಗ ನಮ್ಮ ಬಸ್ ಇರೋದು 6:45ಗೆ ಹೋಗಬೇಕು ಹೋಗಿ ಬಸ್ ಕ್ಯಾಶ್ ಮಾಡಿಕೊಂಡು ಮಾಡಬೇಕು ಸೊ ಇಲ್ಲಿ ಫಸ್ಟು ಹೋಗ್ಬಿಡೋಣ ಇಲ್ಲಿ ಫುಲ್ ಟ್ರಾಫಿಕ್ ಇದೆ ಸುಮ್ಮನೆ ಕತ್ಲೆ ಬೇರೆ ಅಲ್ಲಿ ಬಸ್ಸು ಕ್ಯಾಚ್ ಮಾಡ್ಕೊಂಡ್ಮೇಲೆ ಫುಲ್ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀನಿ ಈಗ ಬೈಕ್ ತೊಗೊಂಡಿದ್ದೀನಲ್ಲ ಬೈಕ್ ಓನರ್ಗೆ ಫೋನ್ ಮಾಡಿಬಿಟ್ಟು ಬೈಕ್ ಬಿಟ್ಬಿಟ್ಟು ಆಮೇಲೆ ಬಸ್ ಸ್ಟಾಪ್ ಬರಬೇಕು ಎಷ್ಟೀಗ ಟೈಮು 5:15 ಆಗಿದೆ 6:45ಗೆ ನಾವು ಬಸ್ ಇರೋದು
ಇನ್ನೂ ಒಂದೂವರೆ ಅವರ್ ಇದೆ. ಬಟ್ ತುಂಬ ಫ್ರೆಂಡ್ಲಿ ಆಗಿದ್ರು ಜನ ಆಲ್ಮೋಸ್ಟ್ ಎಲ್ಲ. ನಾವು ಹೆಂಗಿರ್ತೀವಿ, ನಾವು ಹೆಂಗೆ ಮಾತಾಡ್ತೀವಿ ಒಬ್ಬರ ಹತ್ರ ಅದ್ರ ಮೇಲೆ ಡಿಪೆಂಡು. ನಾವು ಸೋಫಾ ಡೆಲ್ಲಿಯಲ್ಲಿ ಇಲ್ಲಿ ಬಂದಾಗ ಆಟೋಸ್ ತುಂಬ ಹೆಲ್ಪ್ ಮಾಡಿದ್ರು. ಆಟೋ ಜನ ಕಾಸು ಕೇಳ್ತಾರೆ, ಆಬ್ವಿಯಸ್ಲಿ ಡಬಲ್ ರೇಟ್ ಕೇಳ್ತಾರೆ, ಬಿಕಾಸ್ ಅವ್ರಿಗೆ ಸೀಸನು. ಅದು ಬಿಟ್ಟು ಸ್ಟೇ ಅವ್ರು ಹೆಲ್ಪ್ ಮಾಡಿದ್ರು. ಪೆಟ್ರೋಲ್ ಬೇಕು ಅಂದಾಗ ನೈಟ್ ಅಂತೂ ಪೆಟ್ರೋಲ್ ಇಲ್ದಿರ ಆಗೋಯ್ತು. ನನಗಂತೂ ಫುಲ್ ಬ್ಲಿಂಕ್ ಹೊಡಿತಿದೆ ಗಾಡಿ. ಇನ್ನು ಅಲ್ಲಿಂದ ಅಲ್ಲಿ ನಾವು ಇದ್ದ ಜಾಗ ಹೆಂಗಿತ್ತು ಅಂದರೆ ಫುಲ್ ಘಾಟು, ಏನೂ ಇಲ್ಲ, ಒಬ್ಬನೇ ಒಬ್ಬ ಮನುಷ್ಯ ಇಲ್ಲ. ಆ ಜಾಗ ನಾವು ಇದ್ದಿದ್ದು. ಅಲ್ಲಿ ಕೆಳಗಡೆ ಬಂದು ಜನ ಗುರುದ್ವಾರು ಹೋಗ್ಬೇಕಿತ್ತು, ಹೋಗ್ಬೇಕಿತ್ತು. ಹಾಂ, ಅದು ಒಂದು ಸಲ ನೋಡಬೇಕಿತ್ತು, ನೋಡಿಲ್ವಲ್ಲ. ನೋಡಿ ಇಲ್ಲಿ ರಿಷಿಕೇಶನ್ ಪೆಟ್ರೋಲ್ ಬಂತಿದೆ ಅಷ್ಟೇ. ಇಲ್ಲಿದೆ ಗುರುದ್ವಾರ. ಗೊತ್ತಿದ್ರೆ ಹೋಗ್ತಿದ್ದೇನೆ, ನೋಡಿಲ್ಲ, ಅಬ್ಸರ್ವ್ ಮಾಡಿಲ್ಲ ನಾನೀಗ. ಟೈಮ್ ಎಷ್ಟು ಅಂತ ಹೇಳ್ತೀನಿ, ನೀವು ಗಾಬರಿ ಆಗಿಬಿಡ್ತೀರಾ. ಎಷ್ಟೋ ಟೈಮ್ ಇವಾಗ 5:30 ನೋಡಿ ಎಷ್ಟು ಬ್ರೈಟ್ ಆಗಿದೆ. ಏನಕ್ಕೆ ಹಿಂಗೆ ಸಾಯ್ತಾರೆ ಇವರು ನೋಡಿ. ಇದೆಲ್ಲ ಇದು ರಿಷಿಕೇಶ್. ನೀವು ಶಾರದಾಮಲ ಹೋಗ್ತೀರಂದರೆ ಇಲ್ಲಿ ಬಂದು ರಿಜಿಸ್ಟರ್ ಮಾಡಿಸ್ಬೇಕು, ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಸ್ಬೇಕು. ಉತ್ತರಾಖಂಡ್ ಟೂರಿಸಮ್ದು. ರಿಷಿಕೇಶ್ ನಟರಾಜ್ ಚೌಕ್ ಅಂತ ಬರುತ್ತೆ ಸರ್ಕಲ್. ಇದು ನೋಡಿ ಇದೆ. ಈ ಸರ್ಕಲಿಂದನೇ ಆಲ್ಮೋಸ್ಟ್ ಕೇದಾರ್ನಾಥ್ ಕಡೆ ಹೋಗೋ ಬಸ್ಸೆಲ್ಲ ಇಲ್ಲಿಂದನೇ ಹೋಗೋದು. ಆಮೇಲೆ ಕೇದಾರ್ನಾಥ್ಗೆ ನೋಡಿ ನಾವು ನೆನ್ನೆ ಬಂದ್ವಲ್ಲ ಡೆಲ್ಲಿಯಿಂದ, ಮತ್ತು ಬಂದ್ವಲ್ಲ ಆ ಥರ AC ಬಸ್ಸು, ದೊಡ್ಡ ಬಸ್ ಯಾವುದೂ ಹೋಗೋಲ್ಲ. ಇಲ್ಲಿರೋ ಲೋಕಲ್ ಟ್ರಾವೆಲ್ಸು, ಮೋಸ್ಟ್ ಫೆಮಿಲಿಯರ್ ಟ್ರಾವೆಲ್ಸ್ ಇರೋದಿಲ್ಲಿ ದೇವಭೂಮಿ ಟ್ರಾವೆಲ್ಸ್ ಅಂತ. ಅವ್ರ ಬಸ್ಗಳೆಲ್ಲ ಈ ಥರನೇ ಇರುತ್ತೆ. ನಿಮಗೆ ಇಲ್ಲಿ ಸೆಮಿ ಸ್ಲೀಪರು AC ಗೀಸಿ ಸಿಗೋಲ್ಲ. ಇಲ್ಲಿ ಎಲ್ಲ ಫುಲ್ಲು ನಾನ್ AC, ಈ ಥರ ಕಂಜೆಸ್ಟೆಡ್ ಆಗಿ ಇರುತ್ತೆ. ಆಮೇಲೆ ನೋಡಿ ಈ ಥರ ಜೀಪ್ಸ್ ಹೋಗ್ತವೆ ಅಷ್ಟೇ. ಶಾರ್ಟ್ ವೆಹಿಕಲ್ಸ್ ಹೋಗೋದು, ಬಿಕಾಸ್ ತುಂಬ ಘಾಟ್ ರೋಡ್ ಇದೆ. ಲಾಂಗ್ ವೆಹಿಕಲ್ಸ್ ಹೋದರೆ ಕ್ರೂಸ್ ಮಾಡೋಕ್ಕೆಲ್ಲ ಆಗಲ್ಲ, ಅಲ್ಲೆಲ್ಲ ಓಡೋಕ್ಕೆಲ್ಲ ಆಗಲ್ಲ. ಸೊ ಶಾರ್ಟ್ ವೆಹಿಕಲ್ಸ್ ಮಾತ್ರ ಹೋಗೋದು. ಇಲ್ಲಿಂದ ಆನ್ಲೈನ್ ಬುಕ್ ಮಾಡ್ಬೋದು ಬೇಕಾದ್ರೆ ನೀವು ದೇವಭೂಮಿ ಟ್ರಾವೆಲ್ಸಲ್ಲಿ. ನಾನು ಬುಕ್ ಮಾಡಿದ್ದು ಮೇಕ್ ಮೈ ಟ್ರಿಪ್ಪು. ಇಲ್ಲಾಂದರೆ ಗೋ ಬೈಗೋ ಅಗೋಡಾದಲ್ಲೂ ಬುಕ್ ಸಿಗುತ್ತೆ ನಿಮಗೆ. 3 ಆ್ಯಪಲ್ಲೂ ಸಿಗುತ್ತೆ ಇವ್ರದ್ದು ಬಸ್ಸು ಡೀಟೇಲ್ಸು ಮತ್ತು ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ. ಸೊ ನೀವು ಯಾವುದ್ರಲ್ಲಿ ಬೇಕಾದ್ರೂ ಬುಕ್ ಮಾಡ್ಬೋದು. ಸ್ಟಾರ್ಟಿಂಗ್ ಫ್ರಮ್ ನನಗೆ ಇಲ್ಲಿಂದ ರಿಷಿಕೇಶಿಂದ ಸೋನ್ಪ್ರಿಯಾಗೆ 2,000 ರೂಪಾಯಿ ಆಯಿತು ಇಬ್ಬರಿಗೆ. 2,100-200 ರೂಪಾಯಿ ಆಯಿತು ಇಬ್ಬರಿಗೆ. 1,000 ರೂಪಾಯಿ ಆಗುತ್ತೆ ಒಬ್ಬೊಬ್ಬರು ಟಿಕೆಟು. ಸಖತ್ ಕಾಸ್ಟ್ಲಿ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇರೋದೆಲ್ಲ ಬಸ್ಸಸ್ ಎಲ್ಲ ಅಷ್ಟೇ ಇದೆ ನೋಡಿ. ಈ ಥರ ಬಸ್ಗೆ 1,000 ರೂಪಾಯಿ. ನಾನು AC ಸ್ಲೀಪರ್ಗೆ ನಾನು ಬರೀ 600 ರೂಪಾಯಿ ಕೊಟ್ಟಿದ್ದೀನಿ ಡೆಲ್ಲಿ ಟು ರಿಷಿಕೇಶ್ಗೆ. ಏನೂ ಮಾಡೋಕ್ಕಾಗಲ್ಲ. ಇನ್ನೂ ಸ್ಟೋರಿ ಇದೆ, ಹೋಗ್ತಾ ಮಾಡ್ಕೊಳ್ಳೋಣ. ಇನ್ನು ನಾವು ಬಂದಿಲ್ಲಿಗೆ ಒಂದು ಆಲ್ಮೋಸ್ಟ್ 1.5 ಅವರ್ ಆಯಿತು. ತುಂಬ ಸರ್ಕಸ್ ಮಾಡಿದ್ದೀನಿ, ಸರ್ಕಸ್ ಬಗ್ಗೆ ಎಲ್ಲ ಹೇಳ್ತೀನಿ. ನನ್ನದು ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ಗಳಾಯಿತು. ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ಸ್ಟೇಟ್ ಒಂದು 85 मतलब 85। इसमें क्या हुआ है? इसमें ये तो जनमार्ग ही भीड़ से तब फिर माँ को लेके गए अपने चारों तरफ। 85 ಇಯರ್ಸ್ ಅಂತ ತಪ್ಪಂಗೆ ಇಲ್ಲಿನವರೇ ಅಲ್ಲೇ ಕೆಲಸ ಮಾಡ್ತಿದ್ರಂತೆ. ಅಲ್ಲಿ ಕೇದಾರ್ನಾಥ್ ಇದೆ ಅಲ್ವಾ, ಅಲ್ಲೇ ಒಂದು ಗೌರ್ಮೆಂಟ್ ಕೆಲಸ ಮಾಡ್ತಿದ್ರಂತೆ. ಅಲ್ಲೇ ಸುಮಾರು ವರ್ಷ ಇದ್ರಂತೆ. ಅವ್ರ ಎಕ್ಸ್ಪೀರಿಯನ್ಸ್ಗೆ ಹೇಳ್ಕೊತಾ ಇದ್ರು. ಅಂದರೆ ಇವಾಗಿನ ಥರ ಅವಾಗೆಲ್ಲ ಇರಲಿಲ್ಲ, ಕ್ರೌಡ್ ಇರಲಿಲ್ಲ, ರಿಜಿಸ್ಟ್ರೇಷನ್ಸ್ ಇರಲಿಲ್ಲ, ಆರಾಮಾಗಿತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಮಳೆ ಧಾರಾಕಾರವಾಗಿ ಸುರಿಯೋದು, ಕ್ಲೌಡು, ಚಳಿ ಧಾರಾಕಾರವಾಗಿರೋದು. ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ, ತುಂಬ ಜನ ಹೋಗ್ತಾರೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾಯಿದ್ರು. ಅದು ರೋಡೇ ಚೇಂಜ್ ಆಗಿಬಿಟ್ಟಿದೆ ಅಂತ ಹೇಳ್ಬೇಕು. ಬಂತು ಬಸ್ಸು ನೋಡಿ, ನಮ್ಮದಿದೆ 0434 हमारा बस है। रूम చేశారా మీరు? రూమ్ బుకింగ్ చేయలేదు. అలాగే వెళ్తున్నారా? ఎలా డైరెక్ట్ అక్కడికి వెళ్ళి అడగాలి. జాదా డిమాండ్ ఉంటుంది. ఇప్పుడు వెళ్తే డిమాండ్ జాదా ఉంటుంది. మీరు బుక్ చేసుకున్నారా? మేము బుక్ చేసుకున్నాం. కానీ ట్రస్ట్ చేయలేమంటే లైక్ ఏది కరెక్ట్ ఉంటుంది, ఏది రాంగ్ ఉంటుంది, అది ఒక ప్రాబ్లం ఉంది. అందుకే బుకింగ్ చేయలేదు. ఇక్కడే కాదు, నార్త్ ఇండియాలో ఎక్కడ వెళ్ళినా అదే ప్రాబ్లం ఉంది. నేను కూడా ఢిల్లీ వెళ్ళి అక్కడ 2 రోజులు ఉండి ఇక్కడ వచ్చాను. ఇక్కడ 2 రోజులు ఉండాను. ఎక్కడ వెళ్తాను, ఆన్లైన్ బుక్ చేశాను, పేమెంట్ కూడా చేశాను. అక్కడికి వెళ్తే ఆ పేమెంట్ చెల్లదు, ఇంకా ఎక్స్ట్రా కావాలి అని అడుగుతారు. ఈ
బస్సు ఉంది కదా, సేమ్ నంబర్తో ఇంకో బస్సు ఉంది. మేము వెళ్ళి అక్కడ కూర్చున్నాం. అవునా? సేమ్ నెంబర్. సేమ్ నెంబర్. ప్రైస్ కూడా అంతే. అక్కడ సంథింగ్ ಗಂಗೋತ್ರಿ ಸೈಡ್ ಇರ್ತದೆ. ಹಂಗಾಗಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಕೋಬೇಕು ಅಂದರೆ, ನೀವು ಲಗೇಜ್ ಕ್ಯಾರಿ ಮಾಡ್ತಾಯಿದ್ರೆ ನಾವು ನಮ್ಮ ಹತ್ರ 3 ಬ್ಯಾಗ್ ಇದೆ. ನಾವು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀರಿ. ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು ಅಂದರೆ ವರ್ಕ್ ಫ್ರಮ್ ಹೋಮ್ ಅಂದರೆ ಟ್ರಾವೆಲಿಂಗ್ ಮಾಡಿಕೊಂಡು ವರ್ಕ್ ಮಾಡಿಕೊಂಡು ಮತ್ತು 20 ದಿನ ಟ್ರಾವೆಲ್ ಮಾಡ್ತಾಯಿದ್ದೀವಿ. ನಮಗೆ ಲ್ಯಾಪ್ಟಾಪ್ ಬೇಕು, ನಮ್ಮ ಗ್ಯಾಜೆಟ್ಸ್ ಬೇಕು, ಪ್ಲಸ್ ನಮಗೆ 20 ದಿನಕ್ಕೆ ಎನಫ್ ಆಗುವಂಥ ಕ್ಲಾತ್ಸ್ ಬೇಕು. ಅವೆಲ್ಲ ಕ್ಯಾರಿ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ನಮ್ಮದು 3 ಬ್ಯಾಗ್ ಇದೆ. ಒಂದು ಲಾರ್ಜ್ ಬ್ಯಾಗ್ ಟ್ರೆಕ್ಕಿಂಗ್ ಬ್ಯಾಗು, ಒಂದು ಲ್ಯಾಪ್ಟಾಪ್ ಬ್ಯಾಗು, ಒಂದು ಸ್ಮಾಲ್ ಸ್ನ್ಯಾಕ್ ಬ್ಯಾಗ್ ಇದೆ. 3 ಬ್ಯಾಗ್ ಇದೆ. ಸೊ ಅದನ್ನು ನಾವು 2 ಬ್ಯಾಗ್ ನಾವು ಏನು ಮಾಡಿಬಿಟ್ಟೆ ನೈಟು 2 ಬ್ಯಾಗ್ನ ನಾವು ಇಲ್ಲೇ ಇಟ್ಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಇನ್ ಕೇಸ್ ಕ್ಲಾಕ್ ರೂಮ್ ಸಿಕ್ಕಿದ್ರೆ. ಸೊ ಬೆಳಗ್ಗೆ ಬಂದುಬಿಟ್ಟು ನಾನು ತುಂಬ ಹುಡುಕಾಡಿದೆ ಕ್ಲಾಕ್ ರೂಮ್ಗೆ. ಕ್ಲಾಕ್ ರೂಮ್ ಎಲ್ಲ ಸುತ್ತಮುತ್ತ ಇದೆಯಾ ಅಂತ. ತುಂಬ ಆಟೋದವ್ರು ಸಖತ್ ಫ್ರೆಂಡ್ಲಿ ಆಗಿದ್ದರು, ಕರ್ಕೊಂಡೋದ್ರು. ಇದು ಹೋಗಿದ್ರು ಋಷಿಕೇಶ್ ಸ್ಟೇಷನಲ್ಲಿ ಕ್ಲಾಕ್ ರೂಮ್ ಇದೆ, 8 ಗಂಟೆಗೆ ಓಪನ್ ಆಗುತ್ತೆ. ಬಟ್ ನಾನು ಹೋಗಿ ಕೇಳಿದ್ದಕ್ಕೆ ಓಪನ್ ಮಾಡ್ತೀನಿ ಅಂದ್ಬಿಟ್ಟು ತೊಗೋತೀನಿ ಅಂದರು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಲಗೇಜ್ ಇರಬೇಕು ಅಂದರೆ ಟ್ರೈನ್ ಟಿಕೆಟ್ಸ್ ಇರಬೇಕು, ಪ್ಲಸ್ ನಿಮ್ಮ ಬ್ಯಾಗ್ಗೆ ಕೀ ಹಾಕಿರಬೇಕು. ಕೀ ಹಾಕಿಲ್ಲ, ಟ್ರೈನ್ ಟಿಕೆಟ್ಸ್ ಇಲ್ಲ ಅಂದರೆ ಲಗೇಜ್ ಇಟ್ಕೊಳ್ಳೋಣ. ನಂತರ ಟ್ರೈನ್ ಟಿಕೆಟ್ಸ್ ಇದೆ, ಬಿಕಾಸ್ ಋಷಿಕೇಶ್ ಟು ನೆಕ್ಸ್ಟು ಜೈಸಲ್ಮಾರ್ಗೆ, ಡೆಲ್ಲಿಗೆ ನಮ್ಮದು ಟ್ರೈನ್ ಟಿಕೆಟ್ಸ್ ಇದೆ. ಅದನ್ನು ತೋರಿಸ್ಬೋದಾಗಿತ್ತು. ಬಟ್ ಕೀ ಹಾಕಿಲ್ಲ, ಲಾಕ್ ಹಾಕಿಲ್ಲ ಅಂದ್ಬಿಟ್ಟು ನಮ್ಮದು ಲಗೇಜ್ ಇಟ್ಕೊಂಡಿಲ್ಲ. ಈಗ ಬೇರೆ ಆಪ್ಷನ್ ಇಲ್ಲ. ನಂದು ಏನಕ್ಕಪ್ಪ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ನೆನ್ನೆ ಆಯ್ತಲ್ವ, ನೆನ್ನೆ ಅಂದರೆ ಇದು ಹರಿದ್ವಾರದಿಂದ 5 ಕಿಲೋಮೀಟರ್ಸ್ ಬ್ಯಾಕೆ ಸ್ಟಾಪ್ ಮಾಡಿಬಿಟ್ರು. ಆಮೇಲೆ 3 ಬ್ಯಾಗ್ ಇಟ್ಕೊಂಡು ನಾವು ಟ್ರಾವೆಲ್ ಮಾಡ್ತಾಯಿದ್ವಿ. 2 ಆಟೋ ಚೇಂಜ್ ಮಾಡಿಕೊಂಡು ಬೈಕ್ ಎತ್ಕೊಂಡು ಬಂದ್ವಿ. ಆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಆದಷ್ಟು ಇಲ್ಲೇ ಇಟ್ಬಿಡೋಣ ಬ್ಯಾಗ್ನ. ಬಿಕಾಸ್ ರಿಟರ್ನ್ ಬಂದರೆ ನಾವು ಮತ್ತೆ ಇಲ್ಲಿಗೆ ಬರಬೇಕು, ಋಷಿಕೇಶ್ಗೆ. ಇಲ್ಲೇ ಬಂದು ಇಲ್ಲಿ ಬಸ್ಸು 1 ಗಂಟೆಗೆ ಬರುತ್ತೆ. ಪ್ಲಸ್ ನಮ್ಮದು ಟ್ರೈನ್ ಇರೋದು ಋಷಿಕೇಶ್ ಟು ಡೆಲ್ಲಿ 10 ಗಂಟೆಗೆ, 10 ಗಂಟೆ ಅಲ್ಲ 5:30ಗೆ, 5:30, 6 ಗಂಟೆಗೆ. ಸೊ ಆ ಥರ ಅಂದ್ಕೊಂಡು ನಾವು ಇಲ್ಲೇ ಇಟ್ಬಿಡೋಣ ಅಂದ್ಕೊಂಡ್ರೆ. ಬಟ್ ಅನ್ಫಾರ್ಚುನೇಟ್ಲಿ ಕ್ಲಾಕ್ ರೂಮಲ್ಲಿ ಲಾಕ್ ಇಲ್ಲ ಅಂದರೆ ಇಟ್ಕೊಂಡಿಲ್ಲ. ಇದೊಂದು ಎಕ್ಸ್ಪೀರಿಯೆನ್ಸು. ಇದೆಲ್ಲ ಬೇಸಿಕ್ ಥಿಂಗ್ಸು. ಇದು ನಿಮ್ಗೆ ಯಾವ ಬ್ಲಾಗರು ಯಾವ ವಿಡಿಯೋನಲ್ಲೂ ಹೇಳಿಲ್ಲ. ಬಿಕಾಸ್ ನಮಗೂ ಗೊತ್ತಿರಲಿಲ್ಲ ಇವೆಲ್ಲ. ನಾವು ಕಲ್ತಿದ್ದು, ನಾವು ಟ್ರಾವೆಲ್ ಮತ್ತು ನಾವು ಕಲ್ತಿದ್ದು. ಸೊ ನಿಮಗೂ ಗೊತ್ತಿರಲಿ ಒಂದು ಬೇಸಿಕ್ ಥಿಂಗೋಸ್ಕರ ಜಿಪ್ ಬ್ಯಾಗ್ ಆಗಲಿ, ಟ್ರೆಕ್ಕಿಂಗ್ ಬ್ಯಾಗ್ ಆಗಲಿ, ಯಾವುದೇ ಬ್ಯಾಗ್ ಆಗಿರಲಿ ಲಾಕ್ ಹಾಕಬೇಕು, ಕ್ಲಾಕ್ ರೂಮಲ್ಲಿ ಇಡಬೇಕು ಅಂತ ಹೇಳ್ತಾರೆ. ವಿತೌಟ್ ಲಾಕ್ ಅವ್ರಿಗೆ ಅಕ್ಸೆಪ್ಟ್ ಮಾಡಲ್ಲ. ಸ್ಕ್ಯಾಮ್ ನಂಬರ್ 2, ವೆರಿ ಬಿಗ್ ಸ್ಕ್ಯಾಮ್ ಇದು ಕೇದಾರ್ನಾಥಲ್ಲಿ. ಓವರ್ ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಓವರಾಗಿ ಎಲ್ಲ ಜನ ಇದು ಮಾಡ್ತಿದ್ದಾರಲ್ಲ. ರೂಮ್ಸ್ಗಳಿದ್ದಾವೆ, ಕಾಲ್ ಮಾಡಿದ್ರು ರೂಮ್ಸ್ ಇಲ್ಲ ಅಂತಿದ್ದಾರೆ. ಇಲ್ಲಿ ಬಂದು ಕೇಳಿದ್ರೆ ಏನು ಮಾಡ್ತಿದ್ದಾರೆ, 500 ರೂಪಾಯಿಗೂ ಬೆಲೆ ಬೆಳ್ತಿರೋ ರೂಮ್ಸ್ಗಳನ್ನ 2,000 ರೂಪಾಯಿ ಕೊಡ್ತಾರೆ. 2,000 ರೂಪಾಯಿ, 2,500 ರೂಪಾಯಿ ಕೇಳ್ತಿದ್ದಾರೆ. ನಾವೇನೇ ಬಂದ್ಬಿಟ್ಟು ಚೆಕ್ ಮಾಡಿದೆ, ನೋಡಿ